ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ನೀನು ಮಾಡುವಂಥ ಕೆಲಸ ಎಲ್ಲವೂ ಪರಿಪೂರ್ಣವಾಗಿ ಪರಿಪಕ್ವವಾಗಿ ನಡೀತಾ ಇದೆ. ಚಿಂತೆ ಮಾಡಬೇಡ. ಆದರೆ ವಾತಾವರಣ ಸರಿ ಇಲ್ಲದ ಕಾರಣಕ್ಕಾಗಿ ಸ್ವಲ್ಪ ಗಾಡಿಯನ್ನು ಹೊಡೆಯೋದು ಸಾವಧಾನವಾಗಿ ಸಮಾಧಾನದಿಂದ ಹೊಡೆ. ಆದರೆ ಇಂದು ಮಾತ್ರ ಬೇರೆಯವರ ಗಾಡಿಯನ್ನು ಹೊಡೆಯುವಂಥ ಧೈರ್ಯ ಮಾಡಬೇಡ. ಮುನ್ಸೂಚನೆ ಕೊಟ್ಟಿದ್ದೇನೆ, ಅರ್ಥ ಮಾಡಿಕೊ. ಹಾಗೆಯೇ ಎಲ್ಲದಕ್ಕೂ ಕಾರಣವಾಗಿರೋನು ನಾನೇ. ನೀನು ಯೋಚನೆ ಮಾಡಬೇಡ, ನನ್ನ ಜೀವನದಲ್ಲಿ ಇಷ್ಟೊಂದೆಲ್ಲ ಕೆಟ್ಟದ್ದಾಗಿದೆ, ಮುಂದೆ ಏನಾಗುತ್ತದೆ? ಏನೂ ಆಗೋದಿಲ್ಲ ಕಂದ. ಕರ್ಮದ ಫಲದ ಅನುಸಾರವಾಗಿ ಜೀವನದಲ್ಲಿ ಬರಬೇಕಾದ ಎಲ್ಲ ಕಷ್ಟಗಳನ್ನು ಅನುಭವಿಸಿಬಿಟ್ಟಿದ್ದೀಯ. ಇನ್ನು ಮುಂದೆ ಜೋಳಿಗೆಯನ್ನು ದೊಡ್ಡದು ಮಾಡಿಕೊ. ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಗೌರವ ಸನ್ಮಾನ ಎಲ್ಲವೂ ಸಿಗ್ತಾ ಇದೆ. ಎಲ್ಲವೂ ಒಂದು ಹಂತದಲ್ಲಿ ನಿವಾರಣೆಯಾಗಿ ಕಷ್ಟಗಳ ಸುರಿಮಳೆನೇ ಸುರಿಸಿದ್ದೀಯ. ಆದರೆ ಇನ್ನು ಮುಂದೆ ಹಾಗಲ್ಲ ಕಂದ. ನಿನಗೆ ಬೇಕಾದಂಥ, ನೀನು ತುಂಬ ಇಷ್ಟಪಡುವಂಥ ಒಂದು ಸಂಬಂಧ ಹತ್ತಿರ ಬರುವಂಥ ಎಲ್ಲ ಸೂಚನೆಯೂ ಸಿಕ್ಕಾಗಿದೆ. ಜೊತೆಗೆ ನಿನ್ನನ್ನೇ ಮಾರ್ಗದರ್ಶನವಾಗಿಟ್ಟುಕೊಂಡು ಕೆಲವೊಂದಿಷ್ಟು ಜನ ನಿನ್ನ ಹಾದಿಯಲ್ಲೇ ತುಳಿತಾ ಇದ್ದಾರೆ. ಅಂದ ಮೇಲೆ ನೀನು ಒಂದು ಮಾದರಿ ಅಲ್ವಾ? ಯೋಚನೆ ಮಾಡಬೇಡ. ನನ್ನ ಜೀವನದಲ್ಲಿ ಇಷ್ಟೊಂದೆಲ್ಲ ಕೆಟ್ಟದ್ದಾಗಿದೆ, ನಾ ಇನ್ನೊಬ್ಬರಿಗೆ ಹೇಗೆ ಆಗಲಿ? ಖಂಡಿತ ಇಲ್ಲ ಕಂದ. ಅವರವರ ಜೀವನದಲ್ಲಿ ಅವರವರೇ ನಾಯಕರು, ಅವರವರೇ ನಾಯಕಿಯರು. ಇಡುವಂಥ ಹೆಜ್ಜೆಯನ್ನು ಸರಿಯಾದ ನಿರ್ಧಾರದಲ್ಲಿಡಿ, ಸರಿಯಾದ ಸಮಯದಲ್ಲಿಡಿ. ಯಾಕಂದರೆ ಒಂದು ಸಲ ನಿರ್ಧಾರ ತೆಗೆದುಕೊಂಡ ಮೇಲೆ ಅದನ್ನು ಬದಲಾಯಿಸಲಾಗೋದು. ಆದರೆ ಜೀವನದಲ್ಲಿ ಏನೇ ಕಷ್ಟ ಸುಖಗಳೇ ಬರಲಿ, ಮುಂದೆ ಹೋಗಲೇಬೇಕು, ಮುಂದೆ ಜಯಿಸಲೇಬೇಕು. ನಮ್ಮ ಜೊತೆಗೆ ಯಾರು ಇರುತ್ತಾರೆ, ಯಾರು ಇಲ್ಲ, ಅದು ಮಾನ್ಯ ಅಲ್ಲ. ಆದರೆ ಇಡುವಂಥ ಹೆಜ್ಜೆಯಲ್ಲಿ ನಾವು ಎಷ್ಟು ಪರಿಪಕ್ವವಾಗಿದ್ದೇವೆ ಅನ್ನೋದು ಮುಖ್ಯವಾಗುತ್ತದೆ. ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ, ಚಿಂತೆ ಮಾಡಬೇಡ. ನೀನು ಇಡುವಂಥ ಹೆಜ್ಜೆ ಸರಿಯಾದ ಕ್ರಮದಲ್ಲಿದೆ, ಸರಿಯಾದ ನಿರ್ಧಾರ ತೆಗೆದುಕೊಂಡೇ ಹೋಗ್ತಾ ಇದ್ದೀಯ ಕಂದ. ಆದರೆ ಒಂದು ಮಾತು, ಇಂದಿನಿಂದ ಶ್ರಾವಣ ಪ್ರಾರಂಭವಾಯಿತು. ಸಂಜೆ ಹೊತ್ತು ಮನೆ ಹೊಸಲಿಗೆ 2 ದೀಪವನ್ನು ಅಂಟಿಸೋದನ್ನು ಮಾತ್ರ ಮರೆಯಬೇಡ. ಸಾಯಂಕಾಲ ದೀಪ ಹಚ್ಚಿ ಆದಮೇಲೆ ರಾತ್ರಿ ಅಡಿಗೆಯನ್ನು ಪ್ರಾರಂಭ ಮಾಡಿ ಬೆಳಗ್ಗೆನೂ ಹಚ್ಚಲು ಪ್ರಯತ್ನಿಸು, ಆಯಿತಾ? ಹಾಗೆಯೇ ಈಗ ಬರೋ ಸೋಮವಾರದಿಂದ ನೀನು ಒಂದು ಕೆಲಸ ಮಾಡು. ಹುತ್ತದ ಮಣ್ಣಿನಿಂದ ಶಿವನ ಮೂರ್ತಿಯನ್ನು ಮಾಡಿ ಶಿವನ ಧ್ಯಾನವನ್ನು ಮಾಡುತ್ತಾ ಬಾ. ಇದನ್ನು ಈಗಾಗಲೇ ನಿನಗೆ ಒಬ್ಬರು ಹೇಳಿದ್ದಾರೆ, ಅದರ ಪ್ರಕಾರವಾಗಿ ಮಾಡುತ್ತಾ ಬಾ. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಎಷ್ಟು ಮಟ್ಟಿಗೆ ಒಳ್ಳೆಯದೆ ಅಂದರೆ 4 ಸೋಮವಾರ ಮಾಡೋದ್ರೊಳಗಡೆ ಒಂದು ಒಳ್ಳೆಯ ಸಮಾಚಾರ ನಿನ್ನ ಮನೆ ಬಾಗಿಲಿಗೆ ಬರ್ತಾ ಇದೆ. ಬಿಲ್ವಪತ್ರೆಯನ್ನು ಏರಿಸೋದನ್ನು ಮಾತ್ರ ಮರೆಯಬೇಡ. ಹಾಗೆ ಇಂದಿನಿಂದ ಶುಕ್ರವಾರ 5 ಶುಕ್ರವಾರ ಒಂದೇ ಒಂದು ಕೆಲಸ ಮಾಡು. ಲಕ್ಷ್ಮೀದೇವಿ ಫೋಟೋ, ಲಕ್ಷ್ಮೀದೇವಿಯ ಮೂರ್ತಿ ಇದ್ದರೆ ಒಂದು ಬಟ್ಟಲಲ್ಲಿ ತಾಮ್ರ, ಹಿತ್ತಾಳೆ, ಬೆಳ್ಳಿ ಬಟ್ಟಲಲ್ಲಿ ನಿನಗೆ ಯಾವುದು ಅನುಕೂಲವಾಗುತ್ತದೋ ಅದು ತುಂಬ ಬಿಳಿ ಅಕ್ಕಿಯನ್ನು ತುಂಬಿ ಒಂದೇ ₹1 ನಾಣ್ಯನ ಅದರಲ್ಲಿ ಮುಚ್ಚಿಡು. 5 ಶುಕ್ರವಾರ ಮಾಡಿ ಆದ ಮೇಲೆ ಅದನ್ನು ನಿನ್ನ ಪರ್ಸ್ನಲ್ಲಿ ಹಾಕಿಕೊಳ್ಳುತ್ತಾ ಬಾ. ಆ ತಾಯಿಯನ್ನು ಆರಾಧಿಸು. ತಾಯಿ, ಈ ರೀತಿ ಮಾಡ್ತಾ ಇದ್ದೇನೆ, ವಿಜೃಂಭಣೆಯಿಂದ ನನ್ನಿಂದ ಮಾಡಲಾಗದು, ಅದಕ್ಕಾಗಿ ಪರ್ಯಾರೂಪವಾಗಿ ಇದನ್ನು ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡುವಂಥ. ಆ ತಾಯಿಯ ಆಶೀರ್ವಾದದಿಂದ ನಿನ್ನೆಲ್ಲ ಬರುವಂಥ ಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯ ಮಾರ್ಗದಲ್ಲೇ ಬರುತ್ತದೆ. ಇಂದು ಅದ್ಭುತವಾದ ದಿನ. ಸಂಜೆ ಹೊತ್ತಿನಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ.